ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಮುದ್ದೇಬಿಹಾಳ ಜೂ.8 ತಾಲೂಕಿನ ನಾಗರಬೆಟ್ಟ ಗ್ರಾಮದ ಓರ್ವ ಯುವಕಿಚೆಗೆ ಅನುಮಾನಾಸ್ಪದವಾಗಿ ಕೊಲೆಯಾದ ಹಿನ್ನೆಲೆಯಲ್ಲಿ ಮೃತದೇಹದ ಮರು ಶವ ಪರೀಕ್ಷೆಯನ್ನು ಅಂತ್ಯಸಂಸ್ಕಾರ ನಡೆದ 44 ದಿನಗಳ ಬಳಿಕ ಬುಧವಾರ ಕುಟುಂಬಸ್ಥರು, ದಲಿತ ಸಂಘಟನೆಗಳ ಮುಖಂಡರು ಬಿಗಿ ಪೊಲೀಸ್ ಬಂದೋಬಸ್ತಿನ ನಡುವೆ ನಡೆಸಲಾಯಿತು. ಬಸವನ ಬಾಗೇವಾಡಿ ತಾಲೂಕಿನ ಹಂಗರಗಿ ಗ್ರಾಮದ ರವಿಚಂದ್ರ ಮಾದರ ಎಂಬ ದಲಿತ ಯುವಕನ ಕೊಲೆ ಮೇ 25ರಂದು ನಡೆದ ಆರೋಪ ಕೇಳಿಬಂದಿತ್ತು. ಮೊದಲು ವಿಜಯಪುರದ ಬಿಎಲ್ಇ ಆಸ್ಪತ್ರೆಯಲ್ಲಿ ಮೃತದೇಹದ ಶವ ಪರೀಕ್ಷೆ ನಡೆಸಲಾಗಿತ್ತು. ಈ ವರದಿಯಲ್ಲಿ ಅನುಮಾನ ವ್ಯಕ್ತಪಡಿಸಿ ಮೃತನಕ ಕುಟುಂಬಸ್ಥರು ಹಾಗೂ ದಲಿತ ಸಂಘಟನೆಗಳು ಉಪವಿಭಾಗಾಧಿಕಾರಿಗಳ ಮೂಲಕ ಬೇರೆ ಆಸ್ಪತ್ರೆಯಲ್ಲಿ ಮರು ಶವ ಪರೀಕ್ಷೆ ನಡೆಸುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ದರು. ಈ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಬೆಳಗಾವಿಯ ಕಿಮ್ಸ್ ಆಸ್ಪತ್ರೆಯ ವೈದ್ಯರಿಗೆ ಮರು ಶವ ಪರೀಕ್ಷೆಯ ಜವಾಬ್ದಾರಿ ವಹಿಸಿದ್ದರು. ಅದರಂತೆ ನಾಗರಬೆಟ್ಟ ಗ್ರಾಮದಲ್ಲಿನ ಸಮಾಧಿಯಿಂದ ಮೃತದೇಹವನ್ನು ಹೊರತೆಗೆದು ಮರು ಶವ ಪರೀಕ್ಷೆ ನಡೆಸಲಾಯಿತು. ಮರು ಶವ ಪರೀಕ್ಷೆ ವೇಳೆ ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯರಾದ ಮಲ್ಲು ತಳವಾರ, ಅಭಿಷೇಕ ಚಕ್ರವರ್ತಿ, ತಿಪ್ಪಣ್ಣ ದೊಡಮನಿ ಮಾತನಾಡಿ, ಯುವಕನ ದೇಹದ ತುಂಬೆಲ್ಲ ಹೊಡೆದು ಕೊಲೆ ಮಾಡಿದ ಗುರುತುಗಳಿವೆ. ಖಾಸಗಿ ಅಂಗಗಳ ಮೇಲೂ ಹಲವು ಗಾಯಗಳಿವೆ. ಪಾರದರ್ಶಕವಾಗಿ ಮರು ಶವ ಪರೀಕ್ಷೆ ನಡೆಸಬೇಕೆಂದು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗುರುನಾಥ, ಕಿಮ್ಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುನೀಲ ಬಿರಾದಾರ, ಡಾಕ್ಟರ್ ರಂಗನಾಥ ವೈದ್ಯ, ತಹಶೀಲ್ದಾರ ಕೀರ್ತಿ ಚಾಲಕ, ಸಿಪಿಐ ಮಹಮ್ಮದ್ ಫಶೀವುದ್ದೀನ್, ಡಿಸಿಆರಿ ಸಿದ್ದೇಶ್ವರ, ಪಿಎಸ್ಐ ಜ್ಯೋತಿ ಕೋಟ್, ಸಂದೀಪ್ ಸಿಂಗ್, ಪಟ್ಟಣ ಪಂಚಾಯತ್ ಸಿಒ ಪ್ರಶಾಂತ್ ಸಿ, ಪಿಡಿಒ ನಾರಾಯಣ, ಕಾರ್ಯದರ್ಶಿ ಅಯ್ಯಪ್ಪ ಮಲಗಲದಿನ್ನಿ, ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯರಾದ ಅಭಿಷೇಕ ಚಕ್ರವರ್ತಿ, ತಿಪ್ಪಣ್ಣ ದೊಡಮನಿ, ನಾಗಪ್ಪ ಮಾದರ, ಹುಲಗಪ್ಪ ಮಾದರ, ಚಂದ್ರಶೇಖರ ಮಾದರ, ದೇವೇಂದ್ರ, ದೇವಪ್ಪ ಡೊಂಕಮಡು, ಬಸವರಾಜ ಮಾದರ, ಯಲ್ಲಪ್ಪ ಚಲವಾದಿ, ಪ್ರಭು ಚಲವಾದಿ, ಶಿವಪ್ಪ ಕಳ್ಳಿಮನಿ, ವಿ. ಅಂಬಿಗೇರ ಹಾಗೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.